ಮತ್ತು ವಿಶೇಷವಾಗಿ ರೈತರ ಬದುಕಿನಲ್ಲಿ ಬದಲಾವಣೆ ತರಬೇಕು ಅಂತೇಳಿ ಕರ್ನಾಟಕ ರಾಜ್ಯದಲ್ಲಿ ಶ್ರೀಗಂಧವನ್ನ ರೈತರು ಬೆಳಿಬೇಕು ಅಂತೇಳಿ ಒಂದು ಕಾನೂನನ್ನು ತೆಗೆದುಕೊಂಡು ಬಂದು KH ರಂಗನಾಥ್ ಅವರು ಅರಣ್ಯ ಸಚಿವರು, ನಾವೆಲ್ಲ ಅವ್ರ ಜೊತೆ ಸೌದ್ಯಗಳಾಗಿದ್ದೋ. ಆ ಸಂದರ್ಭದಲ್ಲೂ ಕೂಡ ಅವರು ಒಂದು ದೊಡ್ಡ ರೈತರಿಗೆ ಒಂದು ಶಕ್ತಿಯನ್ನ ಕೊಟ್ಟು ಆರ್ಥಿಕವಾದಂತ ದೊಡ್ಡ ಸಂಕಟದಲ್ಲಿದ್ದಂತ ಆಗ ಬರೀ 26,000 ಕೋಟಿ ಇತ್ತು. ಪ್ರಿವಿಲೇಜ್ ಕಾರ್ಪೊರೇಷನ್ ಅನ್ನ ಪ್ರಾರಂಭ ಮಾಡಿ ಅದಕ್ಕೆ ಒಂದು ಹೊಸ ಆರ್ಥಿಕವಾದಂತ ರಾಜ್ಯಕ್ಕೆ ಶಕ್ತಿ ಕೊಟ್ಟದನ್ನ ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಕಾವೇರಿ ಜಲಾನಯ ಪ್ರದೇಶ ಅದಕ್ಕೆ ಒಂದು ಹೊಸ ರೂಪ ಕೊಟ್ಟು ಕಾವೇರಿ ಅಭಿವೃದ್ಧಿ ನಿಗಮ, ಕಾವೇರಿ ಜಲ ನಿಗಮವನ್ನ ಸ್ಥಾಪನೆ ಮಾಡಿ ರಾಜ್ಕುಮಾರ್ ಅವರ ಗಲಾಟೆಯಿಂದ ಹಿಡಿದು ಕಾವೇರಿಯ ಸಂಕಟದಲ್ಲಿ ಅವರು ಹೋರಾಟವನ್ನು ಮಾಡಿ ಕೋರ್ಟ್ ಅನೇಕ ತೀರ್ಪು ಕೊಟ್ಟರು ಕೂಡ ಇವತ್ತು ನಡಿಗೆ ಬೆಂಗಳೂರಿಂದ ಮಂಡ್ಯವರೆಗೂ ನಡೆದು ಬಹುಶಃ ಒಂದು ಇತಿಹಾಸ ಪುಟಕ್ಕೆ ಸೇರಿದ್ದಾರೆ. ವಿಕಾಸಸೌಧ ಕಟ್ಟಿದ್ದಾರೆ, ಉದ್ಯೋಗ ಸೌಧ ಕಟ್ಟಿದ್ದಾರೆ. ಇವತ್ತು ಏನು ಬೆಂಗಳೂರನ್ನ ವಿಶ್ವ ದರ್ಜೆಗೆ ತೆಗೆದುಕೊಂಡು ಹೋದೋ, ಏನು ನಮ್ಮ ITPLಯಿಂದ ಹಿಡಿದು ಎಲ್ಲ IT-BTಗಳ ಸಂಸ್ಥೆಗೆ ಒಂದು ಹೊಸ ರೂಪವನ್ನು ಕೊಟ್ಟು, ಹೊಸ ಪಾಲಿಸಿಯನ್ನು ಕೊಟ್ಟು ಇವತ್ತು ಬೆಂಗಳೂರಿನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇವತ್ತು ಮುಟ್ಟಿಸಿದ್ದಾರೆ. ಅಂದರೆ ಇದು ಕೃಷ್ಣ ಸಾಹೇಬರು, ಮೆಟ್ರೋ ಪ್ರಾರಂಭ ಮಾಡಿಸಿದವರು ಕೃಷ್ಣ ಸಾಹೇಬರು, ಏರ್ಪೋರ್ಟು ನಮ್ಮ ಕೆಂಪೇಗೌಡ ಏರ್ಪೋರ್ಟನ್ನು, ಅಂತಾರಾಷ್ಟ್ರೀಯ ಏರ್ಪೋರ್ಟನ್ನು ಪ್ರಾರಂಭ ಮಾಡಿದವರು ಕೃಷ್ಣ ಸಾಹೇಬರು. ಇವೆಲ್ಲ ಕೂಡ ಅವರ ಸಾಕ್ಷಿ ಗುಡ್ಡೆಗಳು, ಮೈಲಿಗಲ್ಲುಗಳು. ಇದನ್ನ ಮಂಡ್ಯದ ಒಬ್ಬ ರೈತನ ಮಗ, ಸ್ವತಂತ್ರ ಹೋರಾಟಗಾರನ ರೈತರ ಮಗ, ಇವತ್ತು 100 ವರ್ಷ ಆಗಿದೆ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿ. ಗಾಂಧೀಜಿಯವನು ಕೂಡ ಈ ಒಂದು ಇಲ್ಲಿರುವಂತ ಒಂದು ಸೌಧ ಏನು ನಿಮ್ಮ ಮುಂದೆ ನಿಂತಿದೆ, ಆ ಸಂದರ್ಭದಲ್ಲಿ ಸತ್ಯಾಗ್ರಹ ಸೌಧ, ಆ ಗಾಂಧೀಜಿ ಬಂದಾಗ ಅವರ ತಂದೆ ಜೊತೆ ಗಾಂಧೀಜಿಯವ್ರನ್ನ ಭೇಟಿ ಮಾಡಿದಂತ ದಾಖಲೆ ಚಿತ್ರ ಕೂಡ ಇವತ್ತು ಕೂಡ ಜಾಲತಾಣದಲ್ಲಿ ಓಡಾಡ್ತಾ ಇದೆ. ಸೊ ಹಂಗೆ ಅಲ್ಲಿಂದ ಹಿಡಿದು ಬಾಲ್ಯದಿಂದ ಹಿಡಿದು ಇಲ್ಲಿವರೆಗೂ ಕೂಡ 92 ವರ್ಷದ ಬದುಕು ಒಂದು ದೊಡ್ಡ ಸಾಧನೆಯ ಒಂದು ದೊಡ್ಡ ಒಂದು ಕತೆ ಮಾತ್ರ ಅಲ್ಲ. ಇದು ನಮ್ಮ ಕಣ್ಣಲ್ಲಿ ಉಳ್ಕೊಂಡಿರುವಂತ ಒಂದು ಜನರ ಬದುಕಿಗೆ ಬದಲಾವಣೆ ಮಾಡಿದಂತ ಒಂದು ಐತಿಹಾಸಿಕವಾದಂತ ಒಂದು ದೊಡ್ಡ ಶಕ್ತಿಯನ್ನ ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಇವತ್ತು ಅವರಿಲ್ಲ. ನಮ್ಮ ಕರ್ನಾಟಕ ಸರ್ಕಾರ ಅವ್ರಿಗೆ ಇವತ್ತು ಅವರ ಗೌರವವನ್ನು ಅರ್ಪಿಸಬೇಕು ಅಂತೇಳಿ ನಾಳೆ ಬೆಳಗ್ಗೆ ರಜವನ್ನ ನನ್ನ ಹತ್ರ ಮುಖ್ಯಮಂತ್ರಿ ಮಾತಾಡಿದ್ರು. ನಾನೇ ಮತ್ತೆ ಬೆಳಗ್ಗೆ ಹೋಗಿ ಅವ್ರಿಗೆ ಎಬ್ಬರಿಸಿ ವಿಚಾರವನ್ನ ತಿಳಿಸಿದೆ. ನನಗೆ ಮಧ್ಯರಾತ್ರಿ ನನ್ನ ಮಗಳು ಮತ್ತು ನನ್ನ ಧರ್ಮಪತ್ನಿ ಈ ವಿಚಾರನ ತಿಳಿಸಿದ್ರು. ತಕ್ಷಣ ಮುಖ್ಯಮಂತ್ರಿಗೆ ಹೋಗಿ ತಿಳಿಸಿ ಈಗ ತಾನೇ ಅಸೆಂಬ್ಲಿಯಲ್ಲಿ ಕೂಡ ಚರ್ಚೆ ಮಾಡಿ ಅವರು ಸಂತಾಪವನ್ನು ವ್ಯಕ್ತಪಡಿಸಿ ನಾಳೆ ರಾಜ್ಯವನ್ನ ಇದು ಕರ್ನಾಟಕ ರಾಜ್ಯದಲ್ಲಿ ಇಡೀ ಎಲ್ಲ ಸರ್ಕಾರಿ ಸಂಸ್ಥೆಗಳು ಮತ್ತು ಶಾಲಾ ಕಾಲೇಜುಗಳನ್ನ ನಾವು ರಜೆಯನ್ನ ನಾವು ಘೋಷಣೆ ಮಾಡಿದ್ದೇವೆ. ಎಲ್ಲೆಲ್ಲಿ ನಮ್ಮ ಸರ್ಕಾರ ಬೆಂಬಲವಾಗಿ ನಿಂತ್ಕೊಂಡಿದೆ ಸಂಸ್ಥೆಗಳು ಅವಕ್ಕೆಲ್ಲ ಕೂಡ ರಜೆಗಳನ್ನ ಘೋಷಣೆ ಮಾಡಿದ್ದೇವೆ ಸರ್ಕಾರದ ಪರವಾಗಿ. 3 ದಿನಗಳ ಕಾಲ ಶೋಕವನ್ನ ಆಚರಣೆ ಮಾಡುವಂತ ಕೆಲಸ, ಯಾವ ಸರ್ಕಾರಿ ಆಚರಣೆ ಕಾರ್ಯಕ್ರಮ ಕೂಡ ಸೆಲೆಬ್ರೇಷನ್ಸ್ ಕೂಡ 3 ದಿನಗಳ ಕಾಲ ಇರುವುದಿಲ್ಲ. ಇದು ಈಗಾಗಲೇ 3 ದಿನಗಳ ಕಾಲ ರಾಜ್ಯದಾದ್ಯಂತ ಶೋಕವನ್ನ ಆಚರಿಸಲಾಗಿದೆ. ಈಗಾಗಲೇ ಜಿಒ ಕೂಡ ಇಶ್ಯೂ ಆಗಿದೆ, ಪ್ರೆಸ್ ರಿಲೀಸ್ ಕೂಡ ಇದೆ.